ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ವೇದು ವ್ಲಾಗ್ಸ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಹಾಗೆ ನಾನು ಕೂಡ ಚೆನ್ನಾಗಿದ್ದೀನಿ. ಇದು ಒಂದು ಸೋಮವಾರ ಮಧ್ಯಾಹ್ನ ಒಂದು 12 ಗಂಟೆ ಆಗಿತ್ತು ಅಂದ್ಕೊತೀನಿ. 12 ಗಂಟೆಗೆ ನನ್ನ ತಂಗಿ ಬಂದಿದ್ಲು. ಬೆಳಗ್ಗೆಯಿಂದ ಸ್ವಲ್ಪ ಕಬೋರ್ಡಲ್ಲೆಲ್ಲ ಕಬೋರ್ಡ್ದು ಬಟ್ಟೆಗಳೆಲ್ಲ ಹರಡಿತ್ತು, ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡೆ. ಹಾಗೆ ಸ್ವಲ್ಪ ಎಲ್ಲ ಕೆಲಸಗಳೆಲ್ಲ ಇತ್ತು. ಅಡುಗೆ ಎಲ್ಲ ಟಿಫನ್ ಉಪ್ಪಿಟ್ಟು ಮಾಡ್ಕೊಂಡಿದ್ದೆ. ಬೆಳಗ್ಗೆ ಯಾವುದೇ ವೀಡಿಯೋ ಮಾಡಲಿಲ್ಲ. ಯಾಕೆ ಸ್ವಲ್ಪ ಬೇಜಾರು ಅನ್ನಿಸ್ತಿತ್ತು, ಇಂಟ್ರೆಸ್ಟು ಇರಲಿಲ್ಲ ಬೆಳಗ್ಗೆ ಎದ್ದು ವೀಡಿಯೋ ಮಾಡೋದಕ್ಕೆ. ಸೊ ಅದಕ್ಕೆ ಸುಮ್ಮನೆ ಆಗಿಬಿಟ್ಟಿದ್ದೆ, ಏನು ವೀಡಿಯೋನೇ ಮಾಡೋದು ಬೇಡ ಇವತ್ತು ಅಂತ. ನನ್ನ ತಂಗಿ ಬಂದಳು. ಒಂದು 12 ಗಂಟೆ ಅಷ್ಟರಲ್ಲಿ ನನ್ನ ತಂಗಿ ಬಂದಳು. ಅವಳು ಬಂದಮೇಲೆ ಏನು ಮಾಡಿರಲಿಲ್ವಲ್ಲ, ಸೊ ಅದಕ್ಕೆ ಅವಳು ಏನು ಉಪ್ಪಿಟ್ಟು ಮಾಡಿದ್ನಲ್ಲ, ಇನ್ನೇನು ಮಾಡಿರಲಿಲ್ಲ. ಅವಳು ಬಂದಮೇಲೆ ಇವಾಗ ನಾನು ಬಾಳೆಕಾಯಿ ಇತ್ತು, ಬಾಳೆಕಾಯಿನ ಒಂದೇ ಉಳಿದಿತ್ತು. 3 ತಂದಿದ್ದೆ, ಅದರಲ್ಲಿ 2 ಅವತ್ತು ನಮ್ಮ ಆಂಟಿ ಬಂದಿದ್ದರು ಅಂತ ಒಂದು ಹಚ್ಚಾಕ್ಬಿಟ್ಟು ಬಜ್ಜಿ ಮಾಡಿದ್ದೆ. ಅದಕ್ಕೆ ಮುಂಚೆ ನಾನು ಮಾಡ್ಕೊಂಡಿದ್ದೆ ಮನೆಯಲ್ಲಿ. ಇವತ್ತು ಅವಳು ಬಂದಿದ್ಲಲ್ಲ, ಸೊ ಅದಕ್ಕೆ ಇವಾಗ ಮಧ್ಯಾಹ್ನ ಮಾಡ್ತಾಯಿದ್ದೀನಿ ಬಜ್ಜಿ, ಏನಾದರೂ ತಿನ್ನೋದಕ್ಕೆ ಅಂತ. ಇವಾಗ ಬಂದಿದ್ಲು ಅವಳು, ಬಜ್ಜಿ ಎಲ್ಲ ಕರಿತಾಯಿದ್ದೀನಿ. ಮತ್ತು ಇನ್ನೊಂದು ಇದು ಕಟ್ಟರ್ ಮಿಷಿನಲ್ಲಿ ಇರ್ತಾವಲ್ಲ, ಇದು ಸ್ಲೈಸ್ ಮಾಡೋದು, ಇದರಲ್ಲಿ ನಾನು ಇವಾಗ ಸ್ಲೈಸ್ ಮಾಡಿಕೊಂಡೆ. ಈವನಾಗಿ ಎಲ್ಲನೂ ನೀಟಾಗಿ ಸ್ಲೈಸ್ ಆಗುತ್ತೆ. ನಾನು ಅದೇ ಕಟ್ ಮಾಡೋಕ್ಕೋರೆ ಚಾಕುಲಿ ಎಲ್ಲನೂ ಒಂದು ದಪ್ಪ ಬರುತ್ತೆ, ಒಂದು ಸಣ್ಣ ಬರುತ್ತೆ, ಒಂದು ತೆಳ್ಳಗೆ ಬರುತ್ತೆ, ಒಂದು ಫುಲ್ ಕಟ್ಟಾಗಿ ಹೋಗ್ಬಿಡುತ್ತೆ, ಆ ಥರ ಆಗ್ತಿರುತ್ತೆ. ಅದೇ ಇದು ಇರುತ್ತಲ್ಲ ಕಟ್ಟರ್ ಮಿಷಿನ್ಗಳು, ಇವಾಗ ಇದೆಲ್ಲನೂ ಎಲ್ಲ ಥರ ವೆಜಿಟೇಬಲ್ಸ್ ಎಲ್ಲ ಕಟ್ ಮಾಡೋ ಅಂಥ ಇದಿರುತ್ತಲ್ಲ, ಅದರಲ್ಲಿ ಒಂದು ಇದಿತ್ತು. ಅದರಲ್ಲಿ ಬಾಳೆಕಾಯಿ ಚಿಪ್ಸ್, ಅದೂ ಸೈಜ್ಗಳಲ್ಲೂ ವೇರಿಯೇಷನ್ ಇದೆ. ಒಂದು ಸ್ಟ್ಯಾಂಡರ್ಡ್ ಸೈಜು, ಫುಲ್ಲು ಚಿಕ್ಕ ಸೈಜು, ಸ್ವಲ್ಪ ದೊಡ್ಡದು, ಆ ಥರ ಎಲ್ಲ ಇದೆ. ಇವಾಗ ಚಿಪ್ಸ್ ಎಲ್ಲ ಮಾಡೋದಕ್ಕೆ ಉಪಯೋಗಿಸ್ತಾರಲ್ಲ, ಆ ಥರದ್ರಲ್ಲಿ ನಾನು ಇವಾಗ ಕಟ್ ಮಾಡಿಕೊಂಡು ಬಾಳೆಕಾಯಿನ ಬಜ್ಜಿ ಮಾಡ್ತಾಯಿದ್ದೀನಿ. ಟೇಸ್ಟ್ ಅಂತೂ ಚೆನ್ನಾಗಿತ್ತು. ಅದು 12 ಗಂಟೆಗೆ ಬಿಸಿಲಿದ್ರೂ ಈ ಬಾಳೆಕಾಯಿ ಬಜ್ಜಿ ಟೇಸ್ಟಾಗಿತ್ತು, ಚೆನ್ನಾಗಿತ್ತು. ನಮ್ಮಮ್ಮ ಒಬ್ಬರು ತಿನ್ನಲ್ಲ, ಇನ್ನು ನಾನು, ನನ್ನ ತಂಗಿ ಮಗಳು, ನನ್ನ ತಂಗಿ ಹಾಗೆ ನನ್ನ ಮಗ ಮೂವರು ಕೂತ್ಕೊಂಡಿದ್ದು ತಿನ್ಕೊಂಡ್ವಿ. ನಮ್ಮ ಅಮ್ಮಂಗೆ ಮಡಗಿದ್ದೆ ನಾನು, ಸೊ ಅವ್ರು ತಿನ್ನಲಿಲ್ಲ. ಅವ್ರಿಗೇನೋ ಈ ಥರದ್ದೆಲ್ಲ ಇಷ್ಟ ಇಲ್ಲ. ಅದೇ ಈರುಳ್ಳಿ, ಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಮಾಡ್ತಾರಲ್ಲ ಬೋಂಡ, ಆ ಬೋಂಡ ಮಾಡಿಕೊಟ್ರೆ ಆರಾಮಾಗಿ ತಿಂತಾರೆ. ಈ ಥರದ್ದೆಲ್ಲ ಇಷ್ಟನೇ ಆಗಲ್ಲ ಅವ್ರಿಗೆ. ಹಾಕ್ಕೊಟ್ಟಿದ್ದು ಅಷ್ಟೂ ಹಂಗೆ ವಾಪಸ್ ಎತ್ತಿಟ್ಬಿಟ್ಟಿದ್ರು. ಅದನ್ನೇ ತಿರ್ಗಾ ಸಾಯಂಕಾಲ ಒಂದೊಂದು ಇತ್ತು, ಅದನ್ನು ತಿನ್ಕೊಂಡ್ವಿ ನಾವು. ನಂಗೆ ಇಷ್ಟ, ಸಿಕ್ಕಾಪಟ್ಟೆ ಇಷ್ಟ ಈ ಬಾಳೆಕಾಯಿ ಬಜ್ಜಿ. ಮತ್ತು ಇದು ಮೆಣಸಿನ್ಕಾಯಿ ಬಜ್ಜಿ, ಅದೂ ಖಾರ ಇರೋ ಮೆಣಸಿನ್ಕಾಯಿ ಬಜ್ಜಿ, ಇದೆಲ್ಲ ಸಿಕ್ಕಾಪಟ್ಟೆ ಇಷ್ಟ. ಮತ್ತು ಇದು ಈರುಳ್ಳಿ ಮೆಣಸಿನ್ಕಾಯಿ ಬೋಂಡನೂ ಇಷ್ಟನೇ, ಅದು ಎವರ್ಗ್ರೀನ್, ಅದಂತೂ ಸಕ್ಕತ್ತಾಗಿರುತ್ತೆ. ಅದರಲ್ಲಿ ಇವೆಲ್ಲ ಚೆನ್ನಾಗಿರುತ್ತೆ, ನಂಗೆ ಸಿಕ್ಕಾಪಟ್ಟೆ ಇಷ್ಟ. ಜಾಸ್ತಿ ಏನು ಮಾಡಲ್ಲ, ಯಾರನ್ನೋ ಹಿಂಗೆ ಬಂದಾಗ, ತಂಗಿ ಬಂದಾಗ, ನಮ್ಮ ಆಂಟಿ ಬಂದಿದ್ದರು ಮೊನ್ನೆ, ಈ ಥರ ಏನಾದ್ರು ಇಂಟ್ರೆಸ್ಟಿಂಗ್ ಇದ್ದರೆ ಮಾತ್ರ ಮಾಡ್ತೀನಿ ಅಷ್ಟೇ, ಜಾಸ್ತಿನೂ ಮಾಡೋಕ್ಕೋಗಲ್ಲ. ಈಗಲೇ ಇಷ್ಟ ಅದು ಇದು ಐಟಮ್ಸ್ ಅಂಗಡಿದು ತಿಂದು 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 ಎಮ್ಮೆಗಳಾದಂಗೆ ಆಗಿಬಿಟ್ಟಿದ್ದೀವಿ, ಸಿಕ್ಕಾಪಟ್ಟೆ ವೆಯ್ಟ್ ಗೇನ್ ಆಗಿಬಿಟ್ಟಿದ್ದೀವಿ. ಸ್ವಲ್ಪ ವೆಯ್ಟ್ ಲಾಸ್ ಮಾಡಬೇಕು ಇನ್ಮೇಲೆ, ಮಾಡ್ತೀನಿ ಅಂದ್ಕೊಂಡು ಹಂಗೆ ಕಾಲ ಕಳೀತಾ ಇದ್ದೀನಿ. ನೋಡಿ ಇವಾಗ ಕೂತ್ಕೊಂಡು ತಿಂತಾಯಿದ್ದೀವಿ. ಅವಳು ನನ್ನ ತಂಗಿ ಆ ಕಡೆ ಕೂತ್ಕೊಂಡಿದ್ದಾಳೆ, ಈ ಕಡೆ ನನ್ನ ತಂಗಿ ಮಗಳು. ನಾನೇನು ಟಿಫನ್ ಏನು ಮಾಡಿರಲಿಲ್ಲ, ಬಜ್ಜಿನೇ ಇತ್ತಲ್ಲ, ಅದನ್ನೇ ಕೂತ್ಕೊಂಡು ತಿಂತಾಯಿದ್ದೀವಿ. ಮಧ್ಯಾಹ್ನದ ಮೇಲೆ ಉಪ್ಪಿಟ್ಟಿತ್ತಲ್ಲ, ಸ್ವಲ್ಪ ಕೆಲಸನೂ ಇತ್ತು, ಕೆಲಸ ಎಲ್ಲ ಮಾಡಿಕೊಂಡು ಆಮೇಲೆ ಮಾಡೋಣ ಅಂತ ಅಂದ್ಕೊಂಡೆ. ಹಂಗೆ ನನ್ನ ಮಗನ ಲಂಚ್ ಬ್ಯಾಗು ಅವೆಲ್ಲ ಇತ್ತು, ಅದೆಲ್ಲ ವಾಶ್ ಮಾಡಿಕೊಂಡೆ. ನನಗೇನು ಅಷ್ಟು ಇಂಟ್ರೆಸ್ಟ್ ಇರಲಿಲ್ಲ ಇವತ್ತು ವೀಡಿಯೋ ಮಾಡಬೇಕು ಅಂತ. ಮತ್ತು ವ್ಯೂಸು ಅಷ್ಟೊಂದು ಏನು ಬರ್ತಾಯಿಲ್ಲ. ಇಷ್ಟು ದಿವಸದಿಂದ ಕಷ್ಟಪಟ್ಟು ಮಾಡ್ತಾನೇ ಇದ್ದೀನಿ, ವ್ಯೂಸ್ ಇಲ್ಲ. ಮತ್ತು ಇದು ವಾಚ್ ಅವರ್ಸ್ಗಳೂ ಜಾಸ್ತಿ ಆಗ್ತಾಯಿಲ್ಲ. ಡೈಲಿ ಒಂದು ದಿವಸ 1 ಅವರ್ ಇದ್ದರೂ ಇನ್ನೊಂದು ದಿವಸ ಏನೂ ಇರೋಲ್ಲ, ಝೀರೋ ಆಗಿಬಿಟ್ಟಿರುತ್ತೆ. ಏನೋ ಅಷ್ಟು ಒಂಥರ ಬೇಜಾರು ಅನ್ನಿಸ್ಬಿಡ್ತಿದೆ. ಇಷ್ಟೊಂದೆಲ್ಲ ಕಷ್ಟಪಟ್ಟು ಮಾಡ್ತಾಯಿದ್ದೀನಿ, ಬಟ್ ಏನೂ ಒಂದೂ ಒಳ್ಳೆ ಇದೇ ಬರ್ತಾಯಿಲ್ಲ ಅಂತ ಅನ್ನಿಸ್ಬಿಡ್ತು. ಅದಕ್ಕೆ ಏನು ಮಾಡೋದು ಬೇಡ, ಒಂಥರ ಮನಸ್ಸು ಕೆಟ್ಟೋಗ್ಬಿಟ್ರೆ, ಏನಾದರೂ ಒಂದು ಮೈಂಡಲ್ಲಿ ಕೂತ್ಕೊಂಡ್ಬಿಟ್ರೆ ಯಾವ ಕೆಲಸ ಮಾಡೋಕ್ಕೂ ಇಂಟ್ರೆಸ್ಟ್ ಬರಲ್ಲ, ಆ ಥರ ಆಗಿಬಿಟ್ಟಿತ್ತು. ಅವಳು ಬಂದಲಲ್ಲ, ಅವಳು ಅವ್ರ ಮಗಳನ್ನ ಕರ್ಕೊಂಡು ಹೋಗ್ತೀನಿ ಅಂತ ಬಂದಿದ್ಲು. ನಾವು ಏನು ಮಾಡಿಕೊಟ್ಟಿಲ್ಲ ಅಂದರೆ ಅವ್ಳು ಮನೆಗೆ ಬಂದಿದ್ದಾಳೆ ಪಾಪ ಅಂದ್ಬಿಟ್ಟು ಆ ಕಡೆ ಬಜ್ಜಿ ಎಲ್ಲ ಮಾಡಿದೆ. ಈಗ ನಮ್ಮ ಅಮ್ಮ ಮಧ್ಯಾಹ್ನ ಕುತ್ಕೊಂಡು ಹಲಸಿನ ಹಣ್ಣಿತ್ತು, ಹಲಸಿನ ಹಣ್ಣು ಇದನ್ನು ನಮ್ಮ ಆಂಟಿ ತಂದುಕೊಟ್ಟಿದ್ರು. ನಮ್ಮ ಆಂಟಿ 2-3 ತಂದುಕೊಟ್ಟಿದ್ರು. ಅದರಲ್ಲಿ ಒಂದು ನನ್ನ ತಂಗಿ ಇವಾಗ ಬಂದಿತ್ತಲ್ಲ, ಅವ್ರ ಮಾವಂಗೆ ಕೊಟ್ಟು ಕಳಿಸ್ದೆ, ನೆನ್ನೆ ಬಂದಿದ್ದರು ಅವ್ರಿಗೆ. ಸ್ವಲ್ಪ ಸಂಡಿಗೆನೂ ಮತ್ತು ಒಂದು ಹಲಸಿನ ಹಣ್ಣು ಕೊಟ್ಟು ಕಳಿಸಿದ್ವಿ. ಇವಾಗ ನೋಡಿ, ಇವಾಗ ಹಲಸಿನ ಹಣ್ಣು ಇತ್ತಲ್ಲ, ಅದನ್ನೆಲ್ಲನೂ ಇವಾಗ ಒಂದೊಂದೇ ಎಲ್ಲ ಬಿಡಿಸ್ತಾವ್ರು ನಮ್ಮಮ್ಮ. ಕುತ್ಕೊಂಡು ತಿಂತಾಯಿದ್ರು. ಹಂಗೆ ಮದುವೆ ಆಲ್ಬಮ್ಗಳು, ನನ್ನ ತಂಗಿ ಮದುವೆ ಆಲ್ಬಮ್ಗಳು, ಅವನ್ನೆಲ್ಲ ಕುತ್ಕೊಂಡು ನೋಡಿಕೊಂಡು, ಹಲಸಿನ ಹಣ್ಣು ಎಲ್ಲ ನಮ್ಮಮ್ಮ ಕಟ್ ಮಾಡ್ತಾಯಿದ್ರು. ಎಲ್ಲ ಕುತ್ಕೊಂಡು ಕೂತಿದ್ರು.
ಎಲ್ಲ ತಿಂದು ಕುತ್ಕೊಂಡು ಹಾಗೆ ಟೈಮ್ ಪಾಸ್ ಮಾಡ್ಕೊಂಡು ಕೂತಿದ್ಲು. ಅವಳು 3 ಗಂಟೆಗೆ ಹೋಗ್ತೀನಿ ಅಂದಲ್ಲ, ಸೊ ಅದಕ್ಕೇ ಇವಾಗ ಇನ್ನು ಹೋಗ್ತಾಳೆ ಅಂದ್ಬಿಟ್ಟು ಪಲಾವ್ ಮಾಡೋಣ ಅಂದ್ಬಿಟ್ಟು ಎಲ್ಲನೂ ಈ ಹುಳ್ಳಿಕಾಯಿ ಮತ್ತು ಕ್ಯಾರೆಟು ಎಲ್ಲನೂ ಹಚ್ಚಿಟ್ಕೋತಾ ಇದ್ದೀನಿ. ಇವಾಗ ನೋಡಿದ್ರೆ ನಾನು ಅವಳು ಹೋಗ್ತಾಳೆ ಅಂತ ಮಾಡೋಕ್ಕೆಲ್ಲನೂ ರೆಡಿ ಮಾಡ್ಕೊಂಡೆ. ಬಟ್ ಆದರೆ ಅವಳು ಬೇಡ ಇದೆ ಅಂದ ತಕ್ಷಣ ಆಯಿತು ಅಂದ್ಬಿಟ್ಟು ಸುಮ್ಮನಾಗೋದ್ಲು. ಮಧ್ಯಾಹ್ನನೇ ಇದೆಲ್ಲ ಹಚ್ಚಿಟ್ಕೊಂಡಿದ್ದೆ. ಈ ಹುಳ್ಳಿಕಾಯಿ, ಕ್ಯಾರೆಟು ಮತ್ತು ಬಟಾಣಿನೂ ತರಿಸಿದ್ದೆ. ಪಾಪ ಅವನು ಹೋಗಿದ್ದ, ನನ್ನ ಮಗ ಬಿಸಿಲಲ್ಲೇ ಹೋಗಿ ತೊಗೊಂಬಂದ, ಹೋಗ್ಬಿಡ್ತಾಳಿನ್ನ ಅಂತ ಮಾಡೋಣ ಅಂತ ಎಲ್ಲ ತರಿಸಿ ಎಲ್ಲ ರೆಡಿ ಮಾಡಿಕೊಂಡೆ. ಬಟ್ ಆದರೆ ಅವಳು ಹೋಗಲಿಲ್ಲ. ಅದಕ್ಕೆ ಎಲ್ಲ ಇಷ್ಟೇ ಇವಾಗೆಲ್ಲನೂ ಹಚ್ಚಿಟ್ಬಿಟ್ಟು ನೀರಲ್ಲಿ ಹಾಕ್ಬಿಟ್ಟು ಹಂಗೆ ಇಟ್ಬಿಟ್ಟಿದ್ದೆ. ಸಂಜೆ 7 ಗಂಟೆ ಮೇಲೆ ಮಾಡೋಣ ಅಂದ್ಬಿಟ್ಟು. ಅಷ್ಟರಲ್ಲಿ ಇನ್ನು ಅವು ಇವು ತಿನ್ನೋಕ್ಕೆ ನಮ್ಮ ಮನೆಯವರು ಸ್ವಲ್ಪ ಯೂನಿಫಾರ್ಮ್ ಇತ್ತಲ್ಲ, ಅಂದರೆ ನಿನ್ನೆ ನಾನು ನಮ್ಮ ಮನೆಯವರೆಲ್ಲ ಹೋಗಿ ಶನಿವಾರ ಯೂನಿಫಾರ್ಮ್ ತಂದಿದ್ವಿ ನನ್ನ ಮಗನ ಸ್ಕೂಲ್ದು. ಆ ಯೂನಿಫಾರ್ಮು ಅದು ಹಾಕ್ಕೊಂಡು ಒಂದು ಟ್ರಯಲ್ ನೋಡಿದ್ದ, ಬಟ್ ಅದು ಕರೆಕ್ಟಾಗಿತ್ತು. ಇನ್ನು 2 ಜೊತೆ ತೊಗೋಬೇಕಲ್ಲ, ಡೈಲಿ ನಾರ್ಮಲ್ ಡ್ರೆಸ್ 2 ಜೊತೆ, ಮತ್ತು ಬುಧವಾರಕ್ಕೆ 1 ಜೊತೆ ತೊಗೊಂಡಿದ್ವಿ. ಅದರಲ್ಲಿ ಆ 2 ಜೊತೆ ಪ್ಯಾಂಟ್ಗಳನ್ನೂ ಅವನು ಮಿಸ್ ಆಗಿ ಕೊಟ್ಬಿಟ್ಟಿದ್ದಾನೆ. ಒಂದು ಹಾಕ್ಕೊಂಡಿದ್ದು ಮಾತ್ರ ಕರೆಕ್ಟಾಗಿ ಕೊಟ್ಟಿದ್ದ, ಇನ್ನು 2 ಪ್ಯಾಂಟು ಇದಾಗ್ಬಿಟ್ಟಿತ್ತು, ಮಿಸ್ ಆಗೋಗಿತ್ತು. ಅದಕ್ಕೆ ಅದನ್ನು ಹೋಗ್ಬಿಟ್ಟು ಎಲ್ಲ ಚೇಂಜ್ ಮಾಡ್ಸೋಕೆ ಅವ್ರು ಹೋದರು. ನಾನು ಹೋಗೋಣ ಅಂದ್ಕೊಂಡಿದ್ದೆ, ಇವ್ರು ಇದ್ರಲ್ಲ, ನಾನು ಹೋಗಲಿಲ್ಲ. ನಾನು ನಮ್ಮ ಮಗನ್ನೇ ಕಳಿಸಿದ್ದೆ. ಅವನು ಮತ್ತು ನಮ್ಮ ಮನೆಯವರಿಬ್ಬರು ಹೋಗಿದ್ದರು. ಅವ್ರು ಹೋಗಿ ನಾನು ಇವಾಗ ಪಲಾವ್ಗೆಲ್ಲ ರೆಡಿ ಮಾಡ್ಕೊತಾ ಇದ್ದೆ. ಅವ್ರು ಹೋದ್ರು, ಬಂದು ಆಫೀಸ್ ಮಧ್ಯಾಹ್ನನೇ ರಜೆ ಹಾಕ್ಕೊಂಡು ಬಂದು ಹೋಗಿದ್ದರು. ಅವರಲ್ಲಿ ಇದು ಮಾಡಿಸ್ಕೊಬರಕ್ಕೆ ಹೋದರು. ಇವಳಿಗೆ ಹೋಗ್ತೀನಿ ಅಂದಲ್ಲ, ಅದಕ್ಕೆ ನಾನು ಪಲಾವ್ಗೆಲ್ಲ ರೆಡಿ ಮಾಡ್ಕೊತಾ ಇದ್ದೆ. ಅವಳು ಹೋಗಲಿಲ್ಲ. ಹಂಗೆ ನೀರಲ್ಲೇ ಹಾಕ್ಬಿಟ್ಟು ಎಲ್ಲನೂ ಎತ್ತಿಟ್ಬಿಟ್ಟೆ ಒಂದು ಕಡೆ. ಆಮೇಲೆ ಇವಾಗ ನೋಡಿ 4 ಗಂಟೆ, 4:30 ಅನಿಸುತ್ತೆ, 4:30. ಇವಾಗೆಲ್ಲ ಕಾಫಿ ಮಾಡ್ಕೊತಾ ಇದ್ದೀನಿ. ನಾನು ನನ್ನ ತಂಗಿ, ನಮ್ಮ ಅಮ್ಮಂಗೆ. ನನ್ನ ಮನೆಯವ್ರು ಇನ್ನೂ ಬಂದಿರಲಿಲ್ಲ, ಅವ್ರು 5 ಗಂಟೆ 5:30 ಮೇಲೆ ಬಂದಿದ್ದು. ಇವಾಗ ನಾವು 3 ಜನಕ್ಕೆ ಕಾಫಿ ಇಟ್ಕೊತಾ ಇದ್ದೀವಿ. ಕಾಫಿ ಮಾಡಿ ಕುಡಿದ್ಬಿಟ್ಟು ಇನ್ನು ಕೆಲಸಗಳಿದ್ದಾವೆ. ಸೋಮವಾರ ಇವತ್ತು. ಇನ್ನು ದೇವ್ರ ಪೂಜೆನೂ ಮಾಡಿರಲಿಲ್ಲ, ನಾನು ಸ್ನಾನ ಮಾಡಿರಲಿಲ್ಲ. ಬೆಳಗ್ಗೆ ಕಬೋರ್ಡೆಲ್ಲ ಕ್ಲೀನ್ ಮಾಡಿಕೊಂಡೆ. ನನಗೆ ಬಟ್ಟೆಗಳೆಲ್ಲ ಹರಡೋಗ್ಬಿಟ್ಟಿದ್ದು ಸಿಕ್ಕಾಪಟ್ಟೆ. ಅವನ್ನೆಲ್ಲ ತೆಗೆದುಬಿಟ್ಟು ಎಲ್ಲ ಜೋಡಿಸಿದ್ದೀನಿ. ಇನ್ನೂ ನಾನು ಅಂದರೆ ಬೇಡದಿರೋ ಬಟ್ಟೆ ಎಲ್ಲ ತೆಗೆದು ಎಸ್ತಿಲ್ಲ. ಅದು ಮೇಲೆ ಯಾವುದು ಹರಡಿತ್ತೋ ಅವನ್ನ ಮಾತ್ರ ಎಲ್ಲ ತೆಗೆದುಬಿಟ್ಟು ಮಡಚಿ ಎತ್ತಿಟ್ಕೊಂಡಿದ್ದೀನಿ. ಎಲ್ಲ ಕ್ಲೀನ್ ಮಾಡ್ಕೊಬೇಕು. ಅವೆಲ್ಲ ತೆಗೆದ್ರೇ ಇಲ್ಲಿ ಜಾಗನೇ ಇಲ್ಲ, ಎಲ್ಲ ಫುಲ್ ಆಗಿಬಿಟ್ಟಿದ್ದಾವೆ. ಅದು ಹಾಕ್ಕೊಳ್ಳೋ ಟೈಮ್ಗೆ ಬೆಳಗ್ಗೆ ಎದ್ದು ಟೈಮ್ ಆದಾಗ ಹಾಕ್ಕೊಳ್ಳೋಕ್ಕೆ ಬಟ್ಟೆಗಳೇ ಸಿಗೋದಿಲ್ಲ. ಎಷ್ಟು ಬಟ್ಟೆಗಳಿದ್ದಾವೆ, ಆದರೆ ಅದಕ್ಕೆ ಮ್ಯಾಚ್ ಆಗೋ ಪ್ಯಾಂಟ್ ಸಿಗೋಲ್ಲ, ಇಲ್ಲಾಂದರೆ ಅದಕ್ಕೆ ಮ್ಯಾಚ್ ಆಗೋ ಟಾಪ್ ಸಿಗೋಲ್ಲ. ಹಿಂಗೆ ಆಗೋಗ್ತಾಯಿದೆ. ಅದನ್ನೆಲ್ಲ ತೆಗೆದುಬಿಟ್ಟು ಕ್ಲೀನ್ ಮಾಡ್ಕೊಬೇಕು. ಇನ್ನೂ ಎಲ್ಲ ಬೇಕಾದವೆಲ್ಲ ಮಡ್ಕೊಂಡು ಬೇಡದಿರೋವೆಲ್ಲ ಆಚೆ ಹಾಕಬೇಕು. ಅದನ್ನು ಯಾವಾಗ ಮಾಡ್ತೀನೋ, ನಾಳೆ ಮಾಡೋಣ ಅಂತ ಅಲ್ಲೇ 1 ತಿಂಗಳಿಂದ ಮನೇಲಿದ್ದೀನಿ. ಊರಿಗೆ ಹೋಗ್ಬಿಟ್ಟು ಬಂದೆ, ಎಲ್ಲ ಮಾಡಿದೆ. ಆದರೆ ನಾನು ಇನ್ನೂ ಕೆಲಸನೇ ಮಾಡಲಿಲ್ಲ. ಮಾಡ್ಕೊಬೇಕು. ಅದನ್ನು ಒಂದು ದಿವಸ ಕೂತ್ಕೊಂಡು ಮಾಡ್ಕೊಬೇಕು. ನಮ್ಮ ಮನೆಯವರಿದ್ದರೆ ಅವ್ರು ಮಾಡ್ಕೊಂಡು, ಅವರಿಬ್ರು, ನಮ್ಮ ಮನೆಯವರು, ನನ್ನ ಮಗಂದು, ನಮ್ಮ ಮನೆಯವ್ರದ್ದು ಇಬ್ಬರು ಕಬೋರ್ಡ್ನೆಲ್ಲ ಕ್ಲೀನ್ ಮಾಡ್ಕೊಂಡು ಬೇಡದಿರೋದೆಲ್ಲ ಇದಕ್ಕೆ ಅನಾಥಾಶ್ರಮಕ್ಕೆ ಕೊಟ್ಬಿಟ್ಟು ಬೇಕಿರೋ ಮಾತ್ರ ಎತ್ತು ಮಾಡಿಕೊಂಡು ಫುಲ್ಲು ಕಬೋರ್ಡ್ ಆಲ್ಮೋಸ್ಟ್ 3/4 ಭಾಗ ಖಾಲಿ ಮಾಡ್ಕೊಂಡಿದ್ದಾರೆ. 1/4 ಭಾಗ ಬಟ್ಟೆಗಳು ಇಟ್ಕೊಂಡಿದ್ದಾರೆ ಅಷ್ಟೇ. ಅವ್ರ ಕಬೋರ್ಡ್ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ, ನನ್ನ ಕಬೋರ್ಡೇ ಫುಲ್ ಆಗಿಬಿಟ್ಟಿದೆ. ಆದರೆ ಬೇಕಾಗಿರೋ ಒಂದು ಸಿಗ್ತಾಯಿಲ್ಲ, ಆ ಥರ ಆಗಿಬಿಟ್ಟಿದೆ. ಅದನ್ನೆಲ್ಲ ನಾನು ತೆಗೆದು ಹಾಕ್ಬಿಟ್ಟು ಇದು ಮಾಡ್ಕೊಬೇಕು. ಇವಾಗ ನೋಡಿ, ಅಂದರೆ ಕಾಫಿ ಎಲ್ಲ ಕುಡಿದಾದ್ಮೇಲೆ ಪಾತ್ರೆ ಇತ್ತಲ್ಲ ಉಳಿದಿದ್ದೆ, ಇವೆಲ್ಲ ಇತ್ತಲ್ಲ ಪಾತ್ರೆ, ಇವೆಲ್ಲ ತೊಳಿತಾ ಇದ್ದೀನಿ. ಪಾತ್ರೆ ಎಲ್ಲ ತೊಳೆದ್ಬಿಟ್ಟು ಕಸ ಎಲ್ಲ ಗುಡಿಸ್ಕೊಬೇಕು. ಅದೆಲ್ಲ ಕಸ ಎಲ್ಲ ಗುಡಿಸ್ಬಿಟ್ಟು ಸ್ನಾನಕ್ಕೆ ಹೋಗ್ಬಿಟ್ಟು ಆಮೇಲೆ ದೇವ್ರ ಪೂಜೆ ಮಾಡಬೇಕು. ಇವತ್ತು ನಮ್ಮ ಮನೆ ದೇವ್ರ ವಾರ ಇರೋದ್ರಿಂದ ಪೂಜೆ ಮಾಡ್ಕೊಬೇಕು. ನಮ್ಮ ಮನೆ ದೇವ್ರ ವಾರ ಸೋಮವಾರನೇ ಇರೋದು. ನಾನಾದರೆ ದೇವ್ರ ಸಾಮಾನೆಲ್ಲ ಗುರುವಾರದಾಗ ತೊಳ್ಕೊತೀನಿ. ರಾಯರನ್ನ ಪೂಜೆ ಮಾಡ್ತೀನಲ್ಲ ಅವತ್ತು ಎಲ್ಲ ದೇವ್ರ ಸಾಮಾನೆಲ್ಲ ತೊಳೆದ್ಬಿಟ್ಟು ಮಾಮೂಲಿ ರೆಗ್ಯುಲರ್ ಪೂಜೆ ಮಾಡ್ತೀನಿ. ಸೋಮವಾರ ಮಾತ್ರ ನಾರ್ಮಲಾಗಿ ಎಲ್ಲ ತೊಳೆದಿರುತ್ತಲ್ಲ, ಸೋಮವಾರ ನಾವು ಮಾಮೂಲಿ ಪೂಜೆ ಮಾಡ್ತೀವಿ ಅಷ್ಟೇ. ವಾರದ್ದು ಆವತ್ತೇನು ದೇವ್ರ ಸಾಮಾನೆಲ್ಲ ತೊಳೆದ್ಬಿಟ್ಟು ಏನು ಪೂಜೆ ಮಾಡೋದಕ್ಕೆ ಹೋಗೋದಿಲ್ಲ. ಎಲ್ಲ ಪೂಜೆ ಎಲ್ಲ ಮುಗಿಸ್ಬಿಟ್ಟು ಇದು ಅಂಗಡಿಯಿಂದ ಪಪ್ಸ್ ಎಲ್ಲ ತಂದಿದ್ರು ನಮ್ಮ ಮನೆಯವರು ಬೇಕ್ರಿಯಿಂದ. ಅಲ್ಲಿ ವಾರಿಯರ್ ಬೇಕ್ರಿಯಲ್ಲಿ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಒಂದಷ್ಟು ತಿಂಡಿಗಳೆಲ್ಲ ತಂದಿದ್ರು. ಅವನ್ನೆಲ್ಲ ನಾನು ವೀಡಿಯೋ ಮಾಡೋಕ್ಕೆ ಹೋಗಲಿಲ್ಲ. ಇವಾಗ ಅವರಿಬ್ಬರು ತಿರ್ಗಾ ಅದು ಯೂನಿಫಾರ್ಮ್ದು ಇತ್ತಲ್ಲ, ಅದೆಲ್ಲನೂ ಅಂದರೆ ಸೈಜ್ ಸ್ವಲ್ಪ ದೊಡ್ಡದಿರುತ್ತೆ. ಅದನ್ನೆಲ್ಲನೂ ಇಂಚಸ್ ಎಲ್ಲ ಇದು ಮಾಡಿಸಿ ಅದನ್ನೆಲ್ಲ ಆಲ್ಟ್ರೇಷನ್ ಮಾಡೋಕ್ಕೆ ತೊಗೊಂಡೋಗಿದ್ದಾರೆ. ಹಾಗೆ ಇದು ಶೂಸು ತರಬೇಕಿತ್ತು, ಶೂಸ್ ಎಲ್ಲ ತೊಗೊಂಬರಕ್ಕೆ ಅವ್ರು ಹೋದರು. ನಾನು ಇವಾಗ ನೋಡಿ ಪಲಾವ್ಗೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಈರುಳ್ಳಿ ಎಲ್ಲ ಕಟ್ ಮಾಡಿಕೊಂಡು, ಕೊತ್ತಂಬರಿ ಸೊಪ್ಪು ಅಲ್ಲ ಪುದೀನ ಸೊಪ್ಪು ಕಟ್ ಮಾಡ್ಕೊತಾ ಇದ್ದೀನಿ. ಹಾಗೆ ಟೊಮೆಟೊ ಎಲ್ಲ ಕಟ್ ಮಾಡಿಕೊಂಡು ಪಲಾವ್ ಸ್ಪೈಸಸ್ ಏನೇನು ಬೇಕೋ ಅದೆಲ್ಲ ಎತ್ತಿಟ್ಕೊಂಡಿದ್ದೀನಿ. ಹಾಗೆ ಇದೆಲ್ಲನೂ ರುಬ್ಕೊಂಡಿದ್ದೀನಿ, ಮಸಾಲೆ ಎಲ್ಲ ಆಲ್ರೆಡಿ ರುಬ್ಕೊಂಡಿದ್ದೀನಿ. ಪಲಾವ್ದು ತೋರಿಸಿದ್ದೀನಿ ಅನ್ಕೊತೀನಿ, ಇದು ರೆಸಿಪಿ ನಾನು ಇದು ಮಾಡಿದ್ದೀನೋ ಇಲ್ವೋ ಗೊತ್ತಿಲ್ಲ. ನಾನೇನು ಜಾಸ್ತಿ ಏನು ಡೀಪಾಗಿ ತೋರ್ಸೋಕೆ ಹೋಗಿಲ್ಲ, ಜಸ್ಟು ಇವಾಗ ಮಾಡ್ತಿದ್ದೀನಲ್ಲ ಹಂಗೆ ನಾರ್ಮಲಾಗಿ ಮಾಡ್ತಾಯಿದ್ದೀನಿ ಅಷ್ಟೇ.
ಇವಾಗ ನೋಡಿ ಈರುಳ್ಳಿ ಎಲ್ಲನೂ ಮಾಮೂಲಿ ಎಣ್ಣೆ ಕಾಯಿಸ್ಬಿಟ್ಟು ಸ್ಪೈಸಸ್ ಎಲ್ಲ ಹಾಕ್ಬಿಟ್ಟು ಈರುಳ್ಳಿ ಮತ್ತು ಟೊಮೆಟೊ ಎಲ್ಲ ಹಾಕ್ಕೊಂಡು ತರಕಾರಿ ಎಲ್ಲ ಹಾಕ್ಕೊತಾ ಇದ್ದೀನಿ. ತರಕಾರಿಗೆ ಒಂದು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಒಂದು 10 ನಿಮಿಷ ಬೇಯಕ್ಕೆ ಇಟ್ಬಿಡ್ತೀನಿ. ಆ ಕಡೆ ಬೇಯ್ತಾ ಇರಲಿ ಅಂದ್ಬಿಟ್ಟು ಉಪ್ಪು ಹಾಕ್ಬಿಟ್ಟು ಬೇಯಿಸಿದ್ರೆ ಅದು ತರಕಾರಿಗೆಲ್ಲ ಉಪ್ಪು ಹಿಡಿಯುತ್ತೆ, ತಿನ್ನೋಕ್ಕೂ ಚೆನ್ನಾಗಿರುತ್ತೆ. ಇಲ್ಲಾಂದರೆ ಒಂಥರ ಉಪ್ಪಿಲ್ಲದೆ ಇದ್ದಂಗೆ ಇದ್ದರೆ ಸಪ್ಪೆ ಸಪ್ಪೆ ಚೆನ್ನಾಗಿರಲ್ಲ. ಅದಕ್ಕೆ ನಾನು ಉಪ್ಪು ಹಾಕ್ಬಿಟ್ಟು ಒಂದು ಇದು ಬೇಯಕ್ಕೆ ಇಟ್ಬಿಟ್ಟು ಇನ್ನು ಪಾತ್ರೆಗಳು ಇರ್ತಾವಲ್ಲ ಇದೆಲ್ಲನೂ ಇದು ಮಾಡ್ಕೊಂಡಿರೋ ಪಾತ್ರೆಗಳ್ನ ತೊಳ್ಕೊತಾ ಇರ್ತೀನಿ. ಅಂದರೆ ಒಂದೇ ಇದರಲ್ಲಿ 2 ಕೆಲಸನೂ ಮಾಡ್ಕೊತಾ ಇರ್ತೀನಿ. ಏನಾದ್ರು ಎಣ್ಣೆ ಆಗಿದ್ದರೆ ಸ್ಟವೆಲ್ಲ ಒರೆಸ್ಕೊತೀನಿ, ಇಲ್ಲಾಂದರೆ ಏನಾದ್ರು ಕಟ್ ಮಾಡೋದಿತ್ತು ಅಂದರೆ ಕಟ್ ಮಾಡ್ಕೊತೀನಿ. ಬೇರೆ ಕಡೆ ಮುದ್ದೆ ಗಿದ್ದೆ ಮಾಡಬೇಕು ಅಂದರೆ ಆ ಥರ ಒಂದು ಕಡೆ ಕೆಲಸಕ್ಕೆ ಒಂದು ಅರ್ಧ ಗಂಟೆ 3/4 ಗಂಟೆ ಅಷ್ಟೇ ಸಾಕು. ನಂಗೆ ಅಡುಗೆ ಮನೆಗೆ ಬಂದರೆ ಕೆಲಸ ಅಡುಗೆ ಮಾಡೋದಕ್ಕೆ ಒಂದು ಅರ್ಧದಿಂದ 3/4 ಗಂಟೆ ಇಷ್ಟರಲ್ಲಿ ಮುಗಿಸ್ಬಿಡ್ಬೇಕು. ಜಾಸ್ತಿ ಹೊತ್ತು ಅಡುಗೆ ಮನೇಲಿ ಇರೋಕ್ಕೂ ನಂಗೆ ಅಷ್ಟೊಂದು ಇಷ್ಟ ಆಗೋಲ್ಲ. ಈ ಬೇಸಿಗೆಯಲ್ಲಂತೂ ಇದ್ದಿದ್ದು ಅಡುಗೆ ಮಾಡೋಕ್ಕೆ ಇಂಟ್ರೆಸ್ಟ್ ಇರಲ್ಲ, ಏನಾದ್ರು ತಂದ್ಕೊಟ್ಬಿಟ್ರೆ ಸಾಕು ಅನ್ನೋ ಥರ ಇರುತ್ತೆ. ಬಟ್ ಆದರೆ ಮಾಡಲೇಬೇಕು ಮನೇಲಲ್ವ. ಅದಕ್ಕೇ ನಾನು ಮೊನ್ನೆ ಅವರೆಕಾಳು ಕಡಲೆಕಾಳು ನೆನೆ ಹಾಕಿರೋದು, ಅದನ್ನು ಹಂಗೆ ಎಲ್ಲನೂ ನೆನೆಸಿದ್ದನ್ನ ತೆಗೆದ್ಬಿಟ್ಟು ಫ್ರಿಜ್ಜಲ್ಲಿ ಇಟ್ಬಿಟ್ಟಿದ್ದೀನಿ ಆ ಕಾಳುಗಳನ್ನ. ಇವತ್ತು ಅದೇ ಸಾಂಬಾರು ಮಾಡೋಣ ಅಂದ್ಕೊಂಡಿದ್ದೆ. ಅವರೆಕಾಳು ಕಡಲೆಕಾಳು ಹಾಕ್ಬಿಟ್ಟು ಆಲೂಗಡ್ಡೆ ಬಟಾಣಿ ಹಾಕಿ ಬೇಳೆ ಅಂದರೆ ಹುಳಿ ಸಾರು ಮಾಡಿಬಿಟ್ಟು ಮುದ್ದೆ ಅನ್ನ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಸುಮಾರು ದಿವಸ ಆಗೋಯ್ತು, ಆಗಲೇ ಒಂದು 3-4 ದಿವಸ ಆಗೋಯ್ತು ಮುದ್ದೆ ಮಾಡೋಣ ಅಂದ್ಕೊಂಡಿದ್ದೆ. ನನ್ನ ತಂಗಿ ಇದ್ಲೆಲ್ಲ ಹೋಗಲಿ ಅಂದ್ಬಿಟ್ಟು ಪಲಾವ್ ಮಾಡ್ತಾ ಇದ್ದೀನಿ. ಆ ಕಾಳು ನಾಳಿಕೆ ಆಗುತ್ತೆ ಅನಿಸುತ್ತೆ, ನಾಳೆನೇ ಸಾಂಬಾರು ಮಾಡ್ಕೊಬೇಕು. ಇವಾಗ ನೋಡಿ ಅದೆಲ್ಲನೂ ಮಸಾಲೆ ಎಲ್ಲ ರುಬ್ಕೊಂಡಿದ್ನಲ್ಲ ಅದೆಲ್ಲ ಎಣ್ಣೆ ಬಿಡೋ ತನಕ ಚೆನ್ನಾಗಿ ಎಣ್ಣೆ ಬಿಟ್ಟ ಮೇಲೇ ನಾವು ಇವಾಗ ಅಕ್ಕಿ ಹಾಕ್ಕೊಬೇಕು. ತೊಳೆದು ಒಂದು 10 ನಿಮಿಷ ನೆನೆಸಿಟ್ಕೊಂಡಿದ್ದೆ ಅಕ್ಕಿ, ಅದನ್ನು ಇವಾಗ ಹಾಕ್ಬಿಟ್ಟು ಎಲ್ಲ ತಿರುಗಿಸ್ಕೊತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ನೀರು ಹಾಕ್ಬಿಟ್ಟು ಕೂಗಕ್ಕೆ ಇಟ್ಬಿಟ್ರೆ ಪಲಾವ್ ರೆಡಿಯಾಗೋಗುತ್ತೆ. ಈಸಿ ರೆಸಿಪಿ. ಅಂದರೆ ನಮ್ಗೆ ಇಂಟ್ರೆಸ್ಟ್ ಇರಲ್ಲ ಏನು ಕೆಲಸ ಮಾಡೋದಕ್ಕೆ ಅಂದಾಗ ತರಕಾರಿ ಪಲಾವ್ ಆಗಲಿ ಟೊಮೆಟೊ ಬಾತ್ ಆಗಲಿ ರಾತ್ರಿ ಹೊತ್ತು ಸಖತ್ ಈಸಿ ಇರುತ್ತೆ ಮಾಡೋದಕ್ಕೆ. ಒಂದೇ ಐಟಮ್ ಅಲ್ವಾ. ಈ ಬೇರೆ ಇನ್ನೇನಾರಾದರೆ ಸಾಂಬಾರು ಮಾಡ್ಕೊಬೇಕು, ಮುದ್ದೆ ಮಾಡ್ಕೊಬೇಕು, ಪಲ್ಯ ಮಾಡ್ಕೊಬೇಕು, ಈ ಥರ ಆಗೋಗುತ್ತೆ. ಇದು ಒಂದೇ ಸಿಂಗಲ್ ರೆಸಿಪಿ, ಈಸಿಯಾಗಿ ಬೇಗನೆ ಆಗೋಗುತ್ತೆ. ನಾನೇನು ಬೇಗನೆ ಮುಗಿಸ್ಬಿಟ್ಟೆ, ಒಂದು 7 ಗಂಟೆ ಅಷ್ಟರಲ್ಲೆಲ್ಲ ಆಗೋಯ್ತು ಮಾಡಿ. ಆಮೇಲೆ ಮಳೆ ಬರ್ತಿತ್ತು, ಆಚೆ ಸಿಕ್ಕಾಪಟ್ಟೆ ಮಳೆ ಇವತ್ತಂತೂ. ನನ್ನ ಮಗ ನಮ್ಮ ಮನೆಯವರು ಶೂ ಎಲ್ಲ ತರಕ್ಕೆ ಹೋಗಿದ್ದಾರೆ ಹೊರಗಡೆ. ಸಿಕ್ಕಾಪಟ್ಟೆ ಮಳೆ ಬರ್ತಿತ್ತು. ಒಂದು 8 ಗಂಟೆ 8:15ಗೆ ಬಂದರು ಮನೆಗೆ, ಅಷ್ಟು ಮಳೆ ಇತ್ತು ಇವತ್ತು. ನೋಡಿ ಈಗ ಉಪ್ಪೆಲ್ಲ ನೋಡ್ಕೊತಾ ಇದ್ದೀನಿ, ರುಚಿಗೆ ಎಷ್ಟು ಉಪ್ಪೆಲ್ಲ ಇದೆ ಅಂದ್ಬಿಟ್ಟು. ಈ ಟೈಮಲ್ಲಿ ನೋಡಿಕೊಂಡು ಕುದಿಯೋ ಟೈಮಲ್ಲಿ ಬೇಕು ಅಂದರೆ ಹಾಕ್ಕೊಂಡು ಕುಕ್ಕರ್ಲಿ ಇಟ್ಟು ಕ್ಲೋಸ್ ಮಾಡಿಬಿಟ್ರೆ 2 ವಿಸಿಲ್ ತೊಗೋತೀನಿ. ಇದು ದೊಡ್ಡ ದಪ್ಪ ತಳ ಕುಕ್ಕರ್ ಇರೋದ್ರಿಂದ ಏನು ಸೀದೋಗಲ್ಲ, ಅದಕ್ಕೆ 2 ವಿಸಿಲ್ ತೊಗೊತೀನಿ. ಟೇಸ್ಟ್ ಅಂತೂ ಚೆನ್ನಾಗಾಗಿತ್ತು. ಸ್ವಲ್ಪ ಖಾರ ಅಂತ ಅಂತಿದ್ಲು ನನ್ನ ತಂಗಿ ಮಗಳು, ಖಾರ ಅಂದ್ಕೊಂಡು ಸಕ್ಕರೆ ಹಾಕೊಂಡು ತಿಂತಾಯಿದ್ಲು. ನಮಗೇನು ಅಷ್ಟು ಖಾರ ಅನಿಸಲ್ಲ, ಅವಳಿಗೆ ಖಾರ ಅನಿಸ್ತಿತ್ತು. ಹಂಗೂ ಪಾಪ ಸಕ್ಕರೆ ಹಾಕ್ಕೊಂಡು ತಿಂದಿದ್ದಾಳೆ. ನೋಡಿ ಎಲ್ಲ ಉದ್ರುದ್ರಾಗಿ ಸಾಫ್ಟಾಗಿ ಅನ್ನ ಚೆನ್ನಾಗಾಗಿರುತ್ತೆ. ಅಕ್ಕಿ ನೆನೆಸ್ಬಿಟ್ರಂತೂ ಸಾಫ್ಟಾಗುತ್ತೆ. ಒಂದು 10 ನಿಮಿಷ ಇಲ್ಲ 1/4 ಗಂಟೆ ನೆನೆಸಿದ್ರೆ ಇನ್ನೂ ಚೆನ್ನಾಗಾಗುತ್ತೆ. ನೆನೆಸ್ಬಿಟ್ಟು ಈಗ 1 ಗ್ಲಾಸ್ಗೆ ಅಕ್ಕಿಗೆ 2 ಗ್ಲಾಸ್ ನೀರು ಹಾಕ್ತಿರಲ್ಲ, ಅದರಲ್ಲಿ ಒಂದು ಗ್ಲಾಸ್ ಅಕ್ಕಿಗೆ 1 ಗ್ಲಾಸ್ ಅಷ್ಟು ನೀರು ಹಾಕ್ಬಿಟ್ಟು ಪಲಾವ್ ಮಾಡಿದ್ರೆ ಸಾಫ್ಟಾಗಿ ಉದ್ರುದ್ರಾಗಿ ಸಕ್ಕತ್ತಾಗಿರುತ್ತೆ ಟೇಸ್ಟು. ನೋಡಿ ಈ ಥರ ಆಗಿದೆ ಇವಾಗ. ಪಲಾವ್ ಅಂತೂ ಚೆನ್ನಾಗಾಗಿತ್ತು. ಜಾಸ್ತಿ ಇದೇನಿರಲಿಲ್ಲ, ಹೂಕೋಸಿರಲಿಲ್ಲ, ಜಸ್ಟು ಹುಳ್ಳಿಕಾಯಿ ಕ್ಯಾರೆಟು ಅಷ್ಟೇ. ಇದು ಹುಳ್ಳಿಕಾಯಿ ಕ್ಯಾರೆಟು ಬಟಾಣಿ ಇತ್ತಷ್ಟೇ, ಅಷ್ಟರಲ್ಲೇ ಹಾಕ್ಕೊಂಡು ಮಾಡ್ತಾಯಿದ್ದೀನಿ. ಟೇಸ್ಟ್ ಅಂತೂ ಚೆನ್ನಾಗಾಗಿತ್ತು. ಹಾಗೆ ನಾನು ಇವಾಗ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ನನ್ನ ಪಕ್ಕ ನನ್ನ ತಂಗಿ ಮಗಳು ಕುತ್ಕೊಂಡು ನೋಡ್ತಾ ಇದ್ದಾಳೆ ಹಿಂಗೆ ಮಾತಾಡ್ತೀನಿ ಅಂತ. ಅದನ್ನೇ ಅವಳು ರಿಪೀಟ್ ಮಾಡ್ತಾಳೆ. ಏನು ಮಾತಾಡಬಾರ್ದು, ಕುತ್ಕೊಂಡು ಕೇಳಿಸ್ಕೊಬೇಕು ಅಷ್ಟೇ ಅಂದಿದ್ದಕ್ಕೆ ಕೇಳಿಸ್ಕೊತಾ ಕೂತಿದ್ದಾಳೆ ಪಾಪ. ನೋಡಿ ಇವಾಗ ಪಲಾವ್ ಎಲ್ಲ ರೆಡಿ ಆಯಿತು, ಅವಳಿಗೆ ಹಾಕ್ಕೊಂಡು ಕೊಟ್ಟೆ, ತಿಂತಾ ಕೂತಿದ್ಲು. ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಫಾರ್ ವಾಚಿಂಗ್.